ಸಂಬಂಧಿಕನ ಜೊತೆ ಸೇರಿ ಮನೆಗಳು ಮಾಡುತ್ತಿದ್ದ ಮನೆಗಳನ್ನು ಬಂಧಿಸುವಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ನಿವಾಸಿ 42 ವರ್ಷದ ಶ್ರೀಕಾಂತ ಅಲಿಯಾಸ್ ಕಾಂತ ಬಂಧಿತ ಆರೋಪಿಯಾಗಿದ್ದು, ಕಳವು ಮಾಡಲು ಪ್ರೇರಣೆ ನೀಡಿ ಜೊತೆಯಲ್ಲಿ ಕರೆದೊಯ್ದಿದ್ದ ಹಲಗೂರಿನ ಸಿದ್ದ ಅಲಿಯಾಸ್ ನಾಗರಾಜ ತಲೆಮರೆಸಿಕೊಂಡಿದ್ದು, ಆತನ ಬಂಧನಕ್ಕೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಶೋಧನೆ ಮಾಡುತ್ತಿದ್ದಾರೆ. ಮಾದನಾಯಕನಹಳ್ಳಿಯ ಅಂಚೆಪಾಳ್ಯದ ಲೀನಾ ಅವರು ಕಳೆದ ಅಕ್ಟೋಬರ್ 7ರಂದು ಮನೆಗೆ ಬೀಗ ಹಾಕಿಕೊಂಡು ಕುಟುಂಬ ಸಮೇತ ತಮಿಳುನಾಡಿಗೆ ಹೋಗಿ 2 ದಿನಗಳ ಬಳಿಕ ಪಕ್ಕದ ಮನೆಯವರು ಫೋನ್ ಮಾಡಿ ಮನೆಯಲ್ಲಿ ಕಳ್ಳತನವಾಗಿರುವ ಬಗ್ಗೆ ತಿಳಿಸಿದ ಕೂಡಲೇ ವಾಪಸ್ಸು ಮನೆಗೆ ಬಂದು ನೋಡಿದಾಗ ಗೇಟ್ ಮತ್ತು ಮನೆಯ ಮುಂಬಾಗಿಲ ಬೀಗವನ್ನು ಮುರಿದು ಮನೆಯ ಮೊದಲ ಮಹಡಿಯ ಕೊಠಡಿಯ ಬೀರುವಿನಲ್ಲಿಟ್ಟಿದ್ದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ದರು. ಈ ಸಂಬಂಧ ನಿವಾಸಿ ಲೀನಾ ಅವರು ನೀಡಿದ ದೂರನ್ನು ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಂಡ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳೀಧರ್ ಅವರು ಆರೋಪಿಯ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡ ತಂಡಕ್ಕೆ ಪಾಂಡವಪುರದ ಬಳಿ ಆರೋಪಿ ಶ್ರೀಕಾಂತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಮಂಡ್ಯದಲ್ಲಿ ಮೂಟೆ ಹೊರುವ ಕೆಲಸ ಮಾಡಿಕೊಂಡಿದ್ದು, ತನ್ನ ಸಂಬಂಧಿ ಸಿದ್ದ ಅಲಿಯಾಸ್ ನಾಗರಾಜ ಆಟೋ ಚಾಲಕನಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಬಳಿಕ ಹೆಚ್ಚಿನ ಹಣ ಸಂಪಾದನೆ ಮಾಡಲು ಕಳ್ಳತನದ ದಾರಿ ಹಿಡಿದಿದ್ದ. ಆತನ ಪ್ರೇರಣೆಯಂತೆ ತಾನೂ ಕೂಡ ಕಳವು ಮಾಡಲು ಮುಂದಾಗಿದ್ದುದಾಗಿ ಬಾಯ್ಬಿಡುತ್ತಾನೆ. ಆರೋಪಿಗಳು ಕಾರಿನಲ್ಲಿ ಬೆಂಗಳೂರು ನಗರಕ್ಕೆ ಬಂದು ಕಳವು ಮಾಡಲೆಂದೇ ಒಂದು ಬೈಕನ್ನು ಕಳವು ಮಾಡಿಕೊಂಡು ಅದರ ನಂಬರ್ ಪ್ಲೇಟ್ಗಳನ್ನು ತೆಗೆದು ಏಕಮುಖ ಸಂಚಾರದಲ್ಲಿ ವಿರುದ್ಧವಾಗಿ ಚಲಿಸಿ ಪೊಲೀಸರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿ ಮನೆ ಕಳವು ಮಾಡಿಕೊಂಡು ಕದ್ದ ಬೈಕ್ನಲ್ಲಿಯೇ ತೆರಳಿ ಬಳಿಕ ಕಾರಿನಲ್ಲಿ ತಮ್ಮ ಊರಿಗೆ ವಾಪಸ್ಸಾಗುತ್ತಿದ್ದುವೆಂದು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಆರೋಪಿಯ ಬಂಧನದಿಂದ 42 ಲಕ್ಷ ರೂಪಾಯಿ ಮೌಲ್ಯದ 348 ಗ್ರಾಂ ಚಿನ್ನಾಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದ್ದ ಒಂದು ದ್ವಿಚಕ್ರ ವಾಹನವನ್ನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದು, ತಲೆಮರೆಸಿಕೊಂಡಿರುವ ಮತ್ತೋರ್ವ ಆರೋಪಿ ಸಿದ್ದ ಅಲಿಯಾಸ್ ನಾಗರಾಜನ ಪತ್ತೆಗೆ ಮುಂದಾಗಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 348 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತೆ 1 ಟೂ ವೀಲರ್ ಆಗಿದೆ. ಮಾದನಾಯಕನಹಳ್ಳಿ ಟೋಟಲ್ 42 ಲ್ಯಾಕ್ಸ್, ಇದರಲ್ಲಿ 2 ಪ್ರಕರಣ ಪತ್ತೆಯಾಗಿದೆ. ಟೋಟಲ್ 42 ಲ್ಯಾಕ್ಸ್. ಒಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಇನ್ನೊಬ್ಬ ಆರೋಪಿ ಬಗ್ಗೆ ಮಾಹಿತಿ ಇದೆ. ಅವ್ರು ಸಿಕ್ಕಿದ್ರೆ ಇನ್ನೂ ಕೇಸಸ್ ಪತ್ತೆ ಆಗಬಹುದು. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ವಾಯುವ್ಯ ವಿಭಾಗದ ಡಿಸಿಪಿ ಡಿಎಲ್ ನಾಗೇಶ್ ಅವರ ನಿರ್ದೇಶನದಂತೆ ಪೀಣ್ಯ ಉಪವಿಭಾಗದ ಎಸಿಪಿ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುರಳೀಧರ ಅವರ ನೇತೃತ್ವದಲ್ಲಿ ಪಿಎಸ್ಐ ಸೋಮಶೇಖರ್, ಎಎಸ್ಐಗಳಾದ ನಾರಾಯಣಸ್ವಾಮಿ, ಮಲ್ಲಗುಂಡಿ, ಸಿಬ್ಬಂದಿಗಳಾದ ರವಿಕುಮಾರ್, ನರೇಶ್, ಫಿರೋಜ್, ಚನ್ನಬಸಪ್ಪ, ರವಿ ಶಾಖಾಪುರ, ಸಿದ್ದಪ್ಪ ಕರಡಿ, ಅಜಯ್ ಮಾಲಂಗ ಅವರುಗಳ ತಂಡ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.